ಪ್ರಿಯ ದೇವರ ಮಕ್ಕಳೇ, ಸರ್ವಾಧಿಕಾರಿಯಾದ ಪ್ರಭು ಯೇಸುವಿನ ನಾಮದಲ್ಲಿ ಜೀವಮಾರ್ಗ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ಲೂಕ 12:24 ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವೂ ಇಲ್ಲ, ಕಣಜವೂ ಇಲ್ಲ ಎಂದು ಯೇಸುಪ್ರಭು ತನ್ನ ಶಿಷ್ಯರಿಗೆ ಹೇಳುತ್ತಾರೆ. ಕಾಗೆಗಳನ್ನು ನಾವು ಲಕ್ಷ್ಯವಿಟ್ಟು ಯೋಚಿಸಬೇಕಾದ ಸಂಗತಿ ಏನೆಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣವೇ? ಬನ್ನಿರಿ ಪ್ರಿಯರೇ. ಮೊದಲನೇದಾಗಿ, ಕಾಗೆಗಳು ಐಕ್ಯತೆಯಿಂದ ಜೀವಿಸುತ್ತದೆ. ಸ್ವಲ್ಪ ಆಹಾರ ಎಲ್ಲಾದರೂ ಸಿಕ್ಕಿದರೆ ಸ್ವಾರ್ಥತೆಯಿಂದ ತಾನು ಮಾತ್ರ ತಿನ್ನದೆ ಕಾವು ಕಾವು ಎಂದು ಶಬ್ದ ಮಾಡುತ್ತಾ ಇತರ ಕಾಗೆಗಳನ್ನು ಕರೆದುಕೊಳ್ಳುತ್ತದೆ. ಒಂದು ಕಾಗೆಗೆ ನಷ್ಟ ಉಂಟಾದರೆ ಮಿಕ್ಕ ಕಾಗೆಗಳೆಲ್ಲವೂ ಬಂದು ಸೇರುತ್ತದೆ. ಗುಂಪುಗೂಡಿ ಅವುಗಳು ಮಾಡುವ ರದ್ದಾಂತವನ್ನು ನೋಡಿದಾಗ ಕಾಗೆಗಳೆಷ್ಟು ಐಕ್ಯತೆಯಿಂದ ಇರುವುದೋ ನಮಗೆ ತಿಳಿಯುತ್ತದೆ. ಶತ್ರು ವಿಷಯದಲ್ಲಿ ಐಕ್ಯತೆ, ತಿಂಡಿ ವಿಷಯದಲ್ಲಿ ಐಕ್ಯತೆ. ಒಂದು ಕಾಗೆ ಮರಣಿಸಿದರೆ ಬೇರೆ ಕಾಗೆಗಳು ಐಕ್ಯತೆಯನ್ನು ನಾವು ಕಾಣಬಹುದು. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು ಎಂದು ಕೀರ್ತನೆ 133:1 ನಾವು ನೋಡುತ್ತೇವಲ್ಲವೇ? ಎರಡನೇದಾಗಿ ಪ್ರಿಯರೇ, ಕಾಗೆ ದೇವರ ಮಾತಿಗೆ ವಿಧೇಯತೆ ತೋರಿಸಿತು. ಮೊದಲನೇ ಅರಸುಗಳು 17:6 ಕೆರೀತ್ ಹಳ್ಳದಲ್ಲಿ ಅಡಗಿಕೊಂಡಿದ್ದ ಪ್ರವಾದಿಯಾದ ಎಲಿಯನಿಗೆ ದೇವರ ಅಪ್ಪಣೆಯಂತೆ ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ ಮಾಂಸಗಳನ್ನು ತಂದು ಕೊಡುತ್ತಿದ್ದವು. ಎಷ್ಟೋ ದೂರದಿಂದ ಪ್ರಯಾಣ ಮಾಡಿ ಬರಗಾಲದಲ್ಲಿ ದಿನಕ್ಕೆ 2 ಬಾರಿ ಆಹಾರ ಕೊಟ್ಟು ಎಲಿಯನನ್ನು ಪೋಷಿಸಿದ್ದು ಕಾಗೆಗಳಲ್ಲವೇ ಪ್ರಿಯರೇ? ಮೂರನೆಯದಾಗಿ, ತಮ್ಮ ಮರಿಗಳು ಗುಟುಕಿಲ್ಲದೆ ಅಲಿಯುತ್ತಾ ದೇವರಿಗೆ ಮೊರೆ ಇಡುವಾಗ ಕಾಗೆಗಳಿಗೆ ಆಹಾರವನ್ನು ಯಾರು ಒದಗಿಸುವರು ಎಂದು ಯೋಬನು 38:41 ಹೇಳುತ್ತಾನೆ. ಆದರೆ ಆಹಾರಕ್ಕಾಗಿ ಮೊರೆ ಇಡುವ ಕಾಗೆಗಳಿಗೆ ಕೀರ್ತನೆಗಳು 147:9 ದೇವರು ಆಹಾರವನ್ನು ಕೊಡುತ್ತಾನೆ. ಮೊರೆ ಎಂದರೆ ಪ್ರಾರ್ಥನೆ ಎಂದು ಅರ್ಥ. ತಮ್ಮ ಆಹಾರಕ್ಕಾಗಿ ದೇವರನ್ನು ಹುಡುಕುವಂತೆ, ಮೊರೆ ಇಡುವಂತೆ ಕಾಗೆಗಳು ಎಷ್ಟು ಕಷ್ಟಪಡುತ್ತಿದೆಯಲ್ಲವೇ? ನಾಲ್ಕನೆಯದಾಗಿ, ಕಾಗೆಗಳ ಸ್ಥಿರವಾದ ಗೂಡುಗಳನ್ನು ಕಟ್ಟಿಕೊಳ್ಳುವುದಿಲ್ಲ. ನಮ್ಮ ಬದುಕು ಸಹ ಶಾಶ್ವತವಲ್ಲ, ನಶ್ವರವಾದದ್ದು ಎಂದು ಗ್ರಹಿಸಿ ಒಣಗಿದ ಕಡ್ಡಿಗಳಿಂದ ಗೂಡನ್ನು ನಿರ್ಮಿಸಿಕೊಳ್ಳುತ್ತದೆ. ಆದರೆ ಮಾನವ ಎಷ್ಟು ದೊಡ್ಡ ಮಹಲುಗಳನ್ನು ಕಟ್ಟಿಸಿಕೊಂಡರೂ ತೃಪ್ತಿ ಇಲ್ಲದೆ, ಸಮಾಧಾನವಿಲ್ಲದೆ ಅಲಿಯುತ್ತಿದ್ದಾನೆ ಪ್ರಿಯರೇ. ಕಾಗೆ ಬಣ್ಣ ಕಪ್ಪಗಿದ್ದರೂ, ಕಳ್ಳತನದ ಬುದ್ಧಿಯನ್ನು ಹೊಂದಿದ್ದರೂ, ಮಲಿನವಾದ ಆಹಾರವನ್ನು ತಿನ್ನುವ ಪಕ್ಷಿಯಾಗಿದ್ದರೂ, ಇಷ್ಟಾನುಸಾರವಾಗಿ ತಿರುಗಾಡುವ ಪಕ್ಷಿಯಾಗಿದ್ದರೂ, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ ಎಂದು ಹೇಳಿರುವುದು ಎಷ್ಟು ಆಶ್ಚರ್ಯಕರವಲ್ಲವೇ? ಬನ್ನಿ ಪ್ರಿಯರೇ, ನಾವುಗಳು ಸಹ ಕಾಗೆಗಳಂತೆ ಐಕ್ಯತೆಯ ಜೀವಿತ ಹೊಂದಿ ಬಾಳೋಣ. ದೇವಾದಿ ದೇವನಿಗೆ ವಿಧೇಯತೆ ತೋರಿಸಿ ಆತನ ಅಪ್ಪಣೆಗಳನ್ನು ನೆರವೇರಿಸೋಣ. ಕಷ್ಟಕಾಲದಲ್ಲಿ ದೇವರಿಗೆ ಮೊರೆ ಇಡುವವರಾಗಿ, ನಶ್ವರ ಬದುಕಿಗಾಗಿ ಹೋರಾಡದೆ ಇರುವುದರಲ್ಲಿ ತೃಪ್ತಿಯಾಗಿರೋಣ. ದೇವರ ಉಪದೇಶಗಳ ಅರ್ಥವನ್ನು ಗ್ರಹಿಸಿ ಆತನನ್ನು ಸೇವಿಸೋಣ. ಯೇಸುವಿನ ಹಸ್ತ ನಿಮ್ಮೊಂದಿಗಿರಲಿ. ಆಮೇನ್, ಆಮೇನ್.